ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಕರಿಮೆಣಸಿನ ಫ್ರೈಯನ್ನು ತೋರಿಸ್ತಾ ಇದ್ದೀನಿ. ಕರಿಮೆಣಸಿನ ಮಟನ್ ಫ್ರೈಯನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ಡಿಶನ್ನು ನಾನು ಮಾಡಿದರೆ ಒನ್ ಟೈಮ್ಗೆ ಮಟನ್ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಯಾಕಂದರೆ ಇದು ಒಂದು ಮಿಲ್ಟ್ರಿ ಹೋಟೆಲ್ದು ರೆಸಿಪಿಯಾಗಿದೆ. ಅಲ್ಲಿ ತುಂಬ ಫೇಮಸ್ಸು ಈ ರೆಸಿಪಿ. ಮಿಲ್ಟ್ರಿ ಹೋಟೆಲ್ನಲ್ಲಿ ತುಂಬ ಮಾಡ್ತಾರೆ ಈ ರೆಸಿಪಿಯನ್ನು. ಮತ್ತು ಮಾಡಿ ಆಗಿದ ತಕ್ಷಣವೇ ಈ ಟೈಮಲ್ಲಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ, ಎಲ್ಲ ತುಂಬ ಜನ ಬಂದು ಇಲ್ಲಿಂದ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ ಮನೆಗೆ. ಆ್ಯಂಡ್ ಈ ಡಿಶ್ಶು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಆ್ಯಂಡ್ ನನ್ನ ಮಕ್ಳಿಗೂ ಕೂಡ ತುಂಬ ಇಷ್ಟ. ನಾನು ಯಾವಾಗಲೂ ಒಂದು ಸರಿ ಆದರೂ ಈ ರೆಸಿಪಿನ ಟ್ರೈ ಮಾಡೇ ಮಾಡ್ತೀನಿ ಮಟನ್ ತಂದಾಗ. ಸೊ ಇಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೈಡಿಗೆ ಮಟನ್ ಪೀಸಸ್ಸು ಫ್ರೈ ಮಾಡಿರೋದು ಇದ್ದರೆ, ಅದು ಈ ಥರ ಫ್ರೈ ಮಾಡಿದ್ದಿದ್ದರೆ ಖಂಡಿತ ಪ್ಲೇಟ್ ಫುಲ್ ಖಾಲಿ ಆಗೋಗ್ಬಿಡುತ್ತೆ. ಎರಡೆರಡು ಸರಿ ಹಾಕ್ಕೊಂಡು ಊಟ ಮಾಡ್ತಾರೆ ಮನೆ ಮಂದಿ ಎಲ್ಲ. ಓಕೆನಾ? ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಫ್ರೆಂಡ್ಸ್. ನೀವೆಲ್ಲರೂ ಕೂಡ ನನ್ನ ಕುಕ್ಕಿಂಗ್ ಇದು ಡಿಶಸನ್ನು ತುಂಬ ನೋಡಿಬಿಟ್ಟು ಖುಷಿ ಪಟ್ಟಿದ್ದೀರಾ. ಈ ರೆಸಿಪಿ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಒಮ್ಮೆ ಆದರೂ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಓಕೆನಾ? ಇಲ್ಲಿವಾಗ ನಾವು ಮಟನ್ಗೆ ಏನೆಲ್ಲ ಬೇಕು ಅಂದರೆ, ಕರಿಮೆಣಸಿನ ಫ್ರೈ ಹೇಗೆ ಮಾಡೋದು ಮಟನ್ ಫ್ರೈಯನ್ನು ಅಂತ ನೋಡೋಣ ಬನ್ನಿ. ಅದಕ್ಕೇನೆಲ್ಲ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಅದೇ ಥರ ನೀವು ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿವಾಗ ತೊಗೊಂಡಿರೋ ಅಂಥದ್ದು ನಾನು ಬರೀ ಒಂದು ಅರ್ಧ KGಯಷ್ಟು ಮಟನ್ ತೊಗೊಂಡಿದ್ದೀನಿ. ಅರ್ಧ KGಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದೇನೋ ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂತಂದರೆ, ಮೊದಲೇ ಇಲ್ಲಿ ನಾನೇನು ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಮೊಸರು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ಆದರೂ ಇರಬೇಕು ಫ್ರೆಂಡ್ಸ್. ಹಾಗೆಯೇ ಮ್ಯಾರಿನೇಟ್ ಮಾಡಿರೋ ಅಂಥದ್ದು. ಓಕೆನಾ? ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸಪೋಸ್ ಉಪ್ಪು ಬೇಯುವಾಗ ಬೇಕು ಅಂದರೆ, ಫ್ರೈ ಮಾಡುವಾಗ ಬೇಕು ಅಂದರೆ ಪುನಃ ನೀವು ಸೇರಿಸ್ಕೋಬೇಕಾಗುತ್ತೆ. ಓಕೆನಾ? ಅದು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಹಾಗೆಯೇ ಇಟ್ಬಿಟ್ಟು, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು. ಓಕೆನಾ? ಇದು ತುಂಬ ಗ್ರೇವಿ ಟೈಪ್ ನಾನು ಮಾಡ್ತಾ ಇಲ್ಲ, ಡ್ರೈ ಮಾಡ್ತಾ ಇರೋದ್ರಿಂದ ಇದರಲ್ಲಿ ರಸ ಬರುತ್ತಲ್ವಾ, ಆ ರಸದಿಂದ ಒಂದು ಬೇಳೆ ಸಾರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಸಾರಿಗೆ ಸೂಪರ್ಬ್ ಆಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಇದ್ರ ರಸ, ಬೇಯಿಸಿರೋ ರಸನ ಆ್ಯಡ್ ಮಾಡಿಬಿಟ್ಟು ಬೇಳೆ ಸಾರು ಮಾಡಿದರೆ, ಅದು ಒಂದಿನ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇದು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಓಕೆನಾ? ಫ್ರೈ ಆಗ್ತಿದ್ದಾಗೇ ನೀವು ಮ್ಯಾರಿನೇಟ್ ಮಾಡಿರೋ ಮಟನನ್ನು ಇದಕ್ಕೆ ಹಾಕಿಬಿಟ್ಟು ಬೇಕಾಗಿರೋ ಅಷ್ಟು, ಅದು ಬೇಯೋದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಮಟನು ಚೆನ್ನಾಗಿ ಬೆಂದಿರಬೇಕು. ಓಕೆನಾ? ಇಲ್ಲ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಗಟ್ಟಿ ಇದ್ದರೆ ಮಾತ್ರ ಮಟನು ಫ್ರೈ ಚೆನ್ನಾಗಿ ಬರಲ್ಲ. ಇಲ್ಲಿ ಒಂದು ನೆನಪಿಟ್ಕೋಬೇಕು. ಒಂದು ವೇಳೆ ರಸ ಇಟ್ಬಿಟ್ಟು ಮಟನ್ ಫ್ರೈ ಮಾಡ್ತಾಯಿದ್ದೀರಾ ಅಂದರೆ, ಸುಕ್ಕ ಮಾಡ್ತಾಯಿದ್ದೀರಾ ಆದರೆ ನಡೆಯುತ್ತೆ, ಸ್ವಲ್ಪ ಗಟ್ಟಿ ಇದ್ದರೂ. ಇದಕ್ಕೆ ಮಾತ್ರ ಸಾಫ್ಟ್ ಆಗಿರಬೇಕು. ಯಾಕೆ ಅಂತಂದರೆ ನಾವು ಅದರಲ್ಲಿ ರಸ ಏನು ಇಡಲ್ಲ ಅಲ್ವಾ, ಅದಕ್ಕೋಸ್ಕರನೇ ಇದು ಸಾಫ್ಟ್ ಆಗಿರಬೇಕು ಮಟನು. ಹಾಗಾಗಿ ಇಲ್ಲಿ ಹಾಕಿಬಿಟ್ಟು ಆದ ತಕ್ಷಣವೇ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಟನ್ ಹಾಕಿ ಆದಮೇಲೆ ಇದಕ್ಕೆ ಬೇಯೋದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಸೇರಿಸ್ಕೊಂಬಿಟ್ಟು 3-4 ವಿಷಲ್ ನಾನು ತೆಗೆದಿದ್ದೀನಿ ಈ ಒಂದು ಮಟನ್ ಬೇಯೋದಕ್ಕೆ. ಕೆಲವೊಂದು ಸರಿ ಏನಾಗುತ್ತೆ, ಸ್ವಲ್ಪ ಬಲ್ತಿರೋ ಮಟನ್ ಆಗಿದ್ದರೆ 6 to 7 ವಿಷಲ್ ಆದರೂ ನೀವು ತೆಗಿಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಚೆನ್ನಾಗಿ ಬರಲ್ಲ. ಓಕೆನಾ? ಇಲ್ಲಿ ಸಾಫ್ಟ್ ಆಗೋದಕ್ಕೆ ಇದು ಸ್ವಲ್ಪ ಎಳೆದಿದೆ, ಹಾಗಾಗಿ ಒಂದು 3-4 ವಿಷಲ್ ನನಗೆ ಸಾಕಾಗುತ್ತೆ. ನಾವು ಒಂದು ಸ್ವಲ್ಪ ಹೇಳಿಬಿಟ್ಟೆ ತರೋದು.
ಮಟನ್ ಶಾಪಲ್ಲಿ ನಾವು ಮಟನ್ ತೊಗೊಳ್ಳುವಾಗಲೇ ಅಲ್ಲಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಕೇಳಿದ್ರೆ ಅವ್ರ ಹತ್ರ ಗೊತ್ತಾಗ್ಬಿಡುತ್ತೆ ಎಷ್ಟು ಇದು ವಿಷಲ್ ತೆಗಿಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಇವಾಗ ಬೇಯಿಸಿ ಆದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ 1.5 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಅದೆಲ್ಲ ಸುಲಿದಿದ್ದೀನಿ ನಾನು, ಸಿಪ್ಪೆ ಎಲ್ಲ ತೆಗೆದಿರಬೇಕು. ಸಿಪ್ಪೆ ಇದ್ದರೆ ಚೆನ್ನಾಗಾಗಲ್ಲ. ಈ ಒಂದು ರೆಸಿಪಿಗೆ ಫ್ರೈ ಮಾಡುವಾಗ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನೇ ಬೇಕು. ಇಲ್ಲಿ ಇವಾಗ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಒಂದು ಕಡಾಯಿನಲ್ಲಿ. ಗ್ಯಾಸ್ ಆನ್ ಮಾಡಿದ್ದಾಯಿತು. ಈ ಬೆಳ್ಳುಳ್ಳಿಯನ್ನು ಜಜ್ಕೋಬೇಕು, ಅರ್ಧಂಬರ್ಧ ಜಜ್ಕೋಬೇಕು. ತುಂಬ ಪೇಸ್ಟ್ ಟೈಪ್ ಅಲ್ಲ, ಸ್ವಲ್ಪ ಜಜ್ಕೋಬೇಕು. ಅರ್ಧಂಬರ್ಧ ಜಜ್ಕೊಂಬಿಟ್ಟು ಇವಾಗ ಎಲ್ಲ ಬೆಳ್ಳುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗ್ತಿದ್ದಾಗೇ ಒಂದು ಟೊಮೆಟೊ ಹಣ್ಣು ಪ್ಯೂರಿನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದು ಯಾಕೆ ನಾನು ಸೇರಿಸ್ಕೋತಾ ಇದ್ದೀನಿ ಅಂತಂದರೆ, ಟೊಮೆಟೊ ಪ್ಯೂರಿ ಬಂದುಬಿಟ್ಟು ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ kg ಮಟನ್ಗೆ. ನೀವೇನಾದರೂ 1 kg ಮಾಡ್ತಾಯಿದ್ದೀರಾ ಅಂದರೆ 2-3 ಟೊಮೆಟೊ ಹಣ್ಣು ಮೀಡಿಯಮ್ ಸೈಜು ನೀವು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಟರ್ನ್ ಮಾಡ್ಕೊಳ್ಳಿ, ಅಂದರೆ ರುಬ್ಕೊಳ್ಳಿ. ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಈ ಒಂದು ಹುಳಿ ಅಂಶ ಇರುತ್ತೆ ಅಲ್ವಾ, ಅದು ಟೊಮೆಟೊ ಹಣ್ಣು ಹುಳಿ ಮತ್ತು ಸಿಹಿ ಅಂಶ ಅದಕ್ಕೆ ಬರಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಇವಾಗ ರಸ ಎಲ್ಲ ತೆಕ್ಕೊಂಡಿದ್ದೀನಿ, ಈ ಮಟನ್ ಬೇಯಿಸಿರೋ ಅಂಥದ್ದು, ಅದು ಬೇಳೆ ಸಾರು ಮಾಡೋದಕ್ಕೆ. ಆಮೇಲೆ ರಸ ತೆಗೆದಾದ್ಮೇಲೆ ಒಂಚೂರು ರಸ ಅದರಲ್ಲೇ ಬಿಟ್ಬಿಟ್ಟು ಕಾವಲಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಒಂದು ಫ್ರೈ ಆಗ್ತಾ ಇರೋದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಕುಕ್ ಮಾಡಬೇಕು. ಪುನಃ ಗೊತ್ತಾಗುತ್ತೆ ನಿಮಗೆ. ಅದು ಡ್ರೈ ಆಗ್ತಾ ಬರ್ತಿದ್ದಾಗೇ ಇಲ್ಲಿ ಕರಿಮೆಣಸಿನ ಪುಡಿನ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ರಸ ಇರುವಾಗಲೇ ನೀವು ಕರಿಮೆಣಸಿನ ಪುಡಿನ ಸೇರಿಸ್ಕೋಬೇಕಾಗುತ್ತೆ, ಇಲ್ಲ ಅಂತಂದರೆ ಅದ್ರ ಜೊತೆಗೆ ಹೊಂದ್ಕೊಳ್ಳಲ್ಲ. ಆಮೇಲೆ ಆನ್ ದ ಟಾಪ್ ಅಂದರೆ ಡ್ರೈ ಆಗ್ತಾ ಬರ್ತಿದ್ದಾಗೇ ಇನ್ನೊಂದು ಸ್ವಲ್ಪ ಕರಿಮೆಣಸಿನ ಪುಡಿನ ಸೇರಿಸ್ಕೊಳ್ಳೋ ಅಂಥದ್ದು, ಓಕೆನಾ. ಆವಾಗ ಇನ್ನೂ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ಇವಾಗಲೇ ಉಪ್ಪನ್ನು ಕೂಡ ನೀವು ನೋಡ್ಕೊಂಬಿಟ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಕಮ್ಮಿ ಆಗಿದ್ದರೆ, ಓಕೆನಾ. ಇವಾಗ ನೋಡಿ ಫುಲ್ಲು ಇದು ಡ್ರೈ ಆಗ್ತಾ ಬಂತು ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬಂದಿದೆ. ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಮಾಡುವಂಥ ಫ್ರೈ ಇದು. ನೋಡಿ ಯಾವ ಥರ ಕಲರ್ ಬಂದುಬಿಟ್ಟಿದೆ. ಇದಕ್ಕೆ ಜಾಸ್ತಿ ಏನು ನಾನು ಮಸಾಲೆಗಳನ್ನ ಆ್ಯಡ್ ಮಾಡ್ದೇನೆ. ಅರಿಶಿಣದ ಪುಡಿ ನಾನು ಮ್ಯಾರಿನೇಟ್ ಮಾಡುವಾಗಲೇ ಹಾಕ್ಕೊಂಡಿದ್ದೆ. ಸಾರಿ ಫ್ರೆಂಡ್ಸ್, ಆ ಮ್ಯಾರಿನೇಟ್ ಮಾಡುವಂಥ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ತೀನಿ ಅಂತ ನೆನಪಿಲ್ದೇ ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟಿದೆ. ಸೊ ಯಾರೂ ಕೂಡ ಬೇಜಾರಾಗಬೇಡಿ. ಸೊ ಇದಿತ್ತು ಇವತ್ತಿನ ಮಟನ್ ರೆಸಿಪಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.